ಐಎಎಸ್ ಅಧಿಕಾರಿ ಮಹಾಂತೇಶ ಬೀಳಗಿ ದುರಂತ ಅಂತ್ಯ ಕಂಡಿದ್ದಾರೆ. ಸಹೋದರನ ಮಗಳ ಮದುವೆಗೆ ಹೊರಟಿದ್ದವರು ರಸ್ತೆ ಮಧ್ಯೆಯೇ ಪ್ರಾಣ ಚೆಲ್ಲಿದ್ದಾರೆ. ದಕ್ಷ ಅಧಿಕಾರಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. The beginnings of all great things are very very small, like a small drop of water. ಈಗ ಎಲ್ಲರೂ ಹೇಳ್ತಾರೆ ನಮ್ಮ ಕಾಕಾವ ನಮ್ಮ ಇವಾವ ಬಹಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರು ಇದ್ದಿಲ್ರಿ, ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗೋದಿಲ್ಲ ನೀವು. ಇವರ ಪ್ರತಿ ಮಾತಲ್ಲೂ ಸ್ಫೂರ್ತಿಯ ಚಿಲುಮೆ ಇತ್ತು. ಹೋದಲ್ಲೆಲ್ಲ ಬದುಕಿನ ಪಾಠ ಮಾಡ್ತಿದ್ರು. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿಯೇ ಸಾಯೋದು ತಪ್ಪು ಅಂತ ಜೀವನೋತ್ಸಾಹ ತುಂಬುತ್ತಿದ್ರು. ಜಗತ್ತನ್ನೇ ಗೆಲ್ಲೋ ಶಕ್ತಿ ಇರೋದು ವಿದ್ಯೆಗೆ ಮಾತ್ರ ಅಂತ ಯುವಕರ ಪಾಲಿನ ಆದರ್ಶ ಪ್ರಾಯವಾಗಿದ್ರು. ಹೀಗೆ ನಡೆ ನುಡಿ ಎಲ್ಲದರಲ್ಲೂ ಸದ್ಗುಣಶೀಲರಾಗಿದ್ದ ಹಿರಿಯ ಅಧಿಕಾರಿ ಮಹಾಂತೇಶ ಬೀಳಗಿ ಎಲ್ಲರನ್ನ ಬಿಟ್ಟು ಹೊರಟೇ ಬಿಟ್ರು. ಸರಳ ಸಜ್ಜನಿಕೆಯ ಜೊತೆಗೆ ದಕ್ಷ ಅಧಿಕಾರಿ ಅಂತ ಜನರಿಂದಲೇ ಬಿರುದು ಪಡೆದವರು. ತಮ್ಮನ್ನ ನಂಬಿದವರನ್ನ ಅನಾಥ ಮಾಡಿ ಹೋಗಿದ್ದಾರೆ. ಕಾರು ಅಪಘಾತದ ರೂಪದಲ್ಲಿ ಬಂದ ಜಬರಾಯ ಮಹಾಂತೇಶ ಬೀಳಗಿಯವರ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾನೆ. ಮದುವೆಗೆ ಹೊರಟಿದ್ದ ಬೀಳಗಿಗೆ ಸಾವಿನ ಅಪಘಾತ. ಉರುಳಿ ಬಿತ್ತು ಕಾರು, ಹೋಯ್ತು 4 ಪ್ರಾಣ. ಮಹಾಂತೇಶ್ ಬೀಳಗಿ ಕರುನಾಡು ಕಂಡ ದಕ್ಷ ಐಎಎಸ್ ಅಧಿಕಾರಿ. ಚಿಕ್ಕ ವಯಸ್ಸಲ್ಲೇ ತಂದೆಯನ್ನ ಕಳ್ಕೊಂಡವರಿಗೆ ತಾಯಿಯೇ ದಾರಿದೀಪವಾಗಿದ್ದು, ಮಗನನ್ನ ಚೆನ್ನಾಗಿ ಓದಿಸಬೇಕು, ಒಂದೊಳ್ಳೆ ಹುದ್ದೆಗೆ ಸೇರಿಸಬೇಕು ಅಂತ ತಮ್ಮ ರಕ್ತವನ್ನೇ ಬಸಿದಿದ್ರು. ಹೆತ್ತವಳ ಕನಸಿಗೆ ಹೆಗಲಾಗಿ ನಿಂತ ಮಹಾಂತೇಶ್ ಜಿದ್ದಿಗೆ ಬಿದ್ದು ಓದೋದಕ್ಕೆ ಶುರು ಮಾಡಿದ್ರು. ಒಂದೊತ್ತಿನ ಊಟಕ್ಕೂ ಪರದಾಡ್ತಿದ್ದವರು ಇಡೀ ಕರುನಾಡೆ ತಿರುಗಿ ನೋಡುವಂತ ಹುದ್ದೆ ಏರಿದ್ರು. ಬಡತನ ಅನ್ನೋದು ಶಾಪವಲ್ಲ, ಬಡತನ ಅನ್ನೋದು ಪಾಠ ಅಂತ ಸಾರಿ ಹೇಳಿದ್ರು. ದೊಡ್ಡ ಹುದ್ದೆಯನ್ನೇ ಅಲಂಕರಿಸಿದ್ರು, ಹಣದ ಹಿಂದೆ ಬೀಳಲಿಲ್ಲ. ಒಂದೇ ಒಂದು ದಿನವೂ ಭ್ರಷ್ಟಾಚಾರ ಅನ್ನೋ ಸಣ್ಣದೊಂದು ಕಳಂಕವನ್ನು ಮೈಗಂಟಿಸಿಕೊಳ್ಳಲಿಲ್ಲ. ಸದಾ ಬಡವರು ನೊಂದವರ ಧ್ವನಿ ಆಗ್ಬೇಕು ಅನ್ನೋ ಕನಸು ಕಂಡವರು ಅದೆಷ್ಟೋ ಜನರ ಪಾಲಿಗೆ ಆಪತ್ ಬಾಂಧವರಾಗಿದ್ರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಮಹಾಂತೇಶ್ ಹುಟ್ಟಿದ್ದು 1974ರ ಮಾರ್ಚ್ 27ರಂದು. ಕಷ್ಟವನ್ನೇ ಮೆಟ್ಟಿಲಾಗಿಸಿಕೊಂಡವರು ಛಲದಂಕ ಮಲ್ಲನಂತೆ ಹಠಕ್ಕೆ ಬಿದ್ದು ಓದಿದ್ರು. ಕೆಎಎಸ್ ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಬರ್ತಿದ್ದಂತೆ ಮೊದಲು ಹುದ್ದೆಗೇರಿದ್ದೇ ಎಸಿಯಾಗಿ. ನಂತರ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿಯಾಗಿ ಜನ ಮನ್ನಣೆ ಗಳಿಸಿದ್ರು. ದಾವಣಗೆರೆ ಡಿಸಿಯಾಗಿ, ಬೆಸ್ಕಾಂ ಎಂಡಿಯಾಗಿ ಅಪಾರ ಜನ ಮನ್ನಣೆ ಗಳಿಸಿದವರು ಸದ್ಯ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ರು. ದಾವಣಗೆರೆಯ ಡಿಸಿಯಾಗಿದ್ದಾಗಲಂತೂ ಜನಮೆಚ್ಚಿದ ಅಧಿಕಾರಿಯಾಗಿ ಹೋಗಿದ್ರು. ಆಕ್ಸಿಡೆಂಟ್ ವಿಚಾರ ಕೇಳಿ ಭಾಳ ದುಃಖತರವಾಯಿತು ನನಗಂದ್ರು. ಮಹಾಂತೇಶ್ ಬೀಳಗಿ ನಮ್ಮೂರಲ್ಲಿ 3 ವರ್ಷ DC ಆಗಿದ್ರು. ಅವರು ಅವಧಿಯಲ್ಲಿ ಭಾಳ ಉತ್ತಮ ಕೆಲಸ ಮಾಡಿದರು. ಕೋವಿಡ್ ಸಂದರ್ಭದಲ್ಲೇ ಇದ್ದರು ಅವರು ದಾವಣಗೆರೆ DC ಆಗಿ. ಅವತ್ತಿನ ಕಾಲಘಟ್ಟದಲ್ಲಿ ನೋಡಿಬಿಟ್ರೆ ದಿನಕ್ಕೂ ಜನ ಇವತ್ತಿದ್ದರೆ ಬೆಳಗ್ಗೆ ಇವತ್ತಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಭಾಳ ಇದನ್ನು ಕಂಟ್ರೋಲ್ ತಗೊಂಡು ಪ್ರೈವೇಟ್ ಲಾಡ್ಜ್ಗಳೆಲ್ಲ ತಗೊಂಡು ಪೇಷಂಟ್ಗಳನ್ನೆಲ್ಲ ಅಲ್ಲಿಗೆಲ್ಲ ಶಿಫ್ಟ್ ಮಾಡಿ ಟೈಮ್ ಸರಿ ಊಟ ತಿಂಡಿ ವ್ಯವಸ್ಥೆ ಮಾಡಿ ಈ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ಜನರಿಗೆ ಮಾತ್ರ ನಮ್ಮ ದಾವಣಗೆರೆ ಜಿಲ್ಲೆಗೆ ಭಾಳ ಮಾದರಿಯಾಗಿದ್ದರು. ಸುಮಾರು ಒಂದು 3 ವರ್ಷ 3 ತಿಂಗಳ ಕಾಲ ದಾವಣಗೆರೆಯಲ್ಲಿ ಅವರು ತಮ್ಮ ಕೆಲಸ ನಿರ್ವಹಣೆ ಮಾಡಿದರು. ಅವ್ರು ನಿರ್ವಹಣೆ ಮಾಡಿದ ಅವಧಿ ಯಾವ ರೀತಿ ಇತ್ತು ಅಂದರೆ ಕರೋನಾ ಪೀರಿಯಡ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆತಂಕ ಶುರುವಾಗ್ಬಿಟ್ಟಿತ್ತು. ನಾವು ಯಾವಾಗ ಇರ್ತೀವಿ, ನಾವು ಯಾವಾಗ ಸಾಯ್ತೀವಿ, ನಮ್ಮ ಮಕ್ಕಳು ನಾವು ಸತ್ತರೆ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೋ ಇಲ್ಲೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿರೋದು ವಾಲಂಟಿಯರ್ಸ್ ಅಂತೇಳಿ, ಕರೋನಾ ವಾರಿಯರ್ಸ್ ಅಂತೇಳಿ ಒಂದೇ ಒಂದು ಕ್ಷಣ ಕರುಣೆ ತೋರಲಿಲ್ಲ ಜವರಾಯ. ಒಳ್ಳೆಯವರಿಗೆ ಇದು ಕಾಲವಲ್ಲ ಬಿಡಿ. 4 ಜನರಿಗೆ ಒಳ್ಳೆಯದನ್ನ ಮಾಡಬೇಕು ಅಂದವರಿಗೆ ಆಯಸ್ ಕಮ್ಮಿ. ಮಹಾಂತೇಶ್ ಬೀಳಗಿಯವರ ವಿಷಯದಲ್ಲೂ ಇದೇ ಆಗಿದ್ದು. ಇವತ್ತು ಕಲಬುರಗಿಯ ಮಹಾಂತೇಶ್ ಬೀಳಗಿಯವರ ಸಹೋದರನ ಮಗಳ ಮದುವೆ ಇತ್ತು. ಹೀಗಾಗಿ ನಿನ್ನೆ ಸಂಜೆ ಕಲಬುರಗಿಗೆ ಹೊರಟಿದ್ದಾರೆ. ಡ್ರೈವರ್ ಸೇರಿ ಒಂದೇ ಕಾರ್ನಲ್ಲಿ 5 ಇದ್ರು. ಜೇವರಗಿ ತಾಲೂಕಿನ ಗವನಹಳ್ಳಿ ಬಳಿ ಹೋಗ್ತಿರುವಾಗ ಏಕಾಏಕಿ ಬೈಕ್ ಒಂದು ಕಾರಿಗೆ ಅಡ್ಡ ಬಂದಿದೆ. ಹೀಗಾಗಿ ಬೈಕ್ ಸವಾರನ ತಪ್ಪಿಸೋದಕ್ಕೆ ಅಂತ ಡ್ರೈವರ್ ಸ್ಟೇರಿಂಗ್ ತಿರುಗಿಸಿದ್ದಾನೆ. ಅಷ್ಟೇ, ಕಂಟ್ರೋಲ್ ತಪ್ಪಿದಂತೆ 3-4 ಪಲ್ಟಿ ಹೊಡೆದಿದೆ. ಗಂಭೀರವಾಗಿ ಗಾಯಗೊಂಡಿದ್ದ 5ರನ್ನು ಆಸ್ಪತ್ರೆಗೆ ದಾಖಲಿಸಿದ್ರೂ ಪ್ರಯೋಜನವಾಗಿಲ್ಲ. ಡ್ರೈವರ್ ಬಿಟ್ಟು ಉಳಿದವರೆಲ್ಲ ಪ್ರಾಣ ಚೆಲ್ಲಿದ್ದಾರೆ. ಮಹಾಂತೇಶ್ ಬೀಳಗಿ ಹುಟ್ಟೂರಲ್ಲಿ ನೀರವ ಮೌನ. ಪಂಚಭೂತಗಳಲ್ಲಿ ಬೀಳಗಿ ಲೀನ, ಗಣ್ಯರ ಕಂಬನಿ.
ಐಎಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ಮಹಾಂತೇಶ್ ಬೀಳಗಿ ಸಲ್ಲಿಸಿದ ಸೇವೆಯನ್ನ ಸ್ಮರಿಸಿದ್ರು. ಜೊತೆಗೆ ದುಃಖ ತಪ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಹಾಗೆಯೇ ಡಿಸಿಎಂ ಹಾಗೂ ಗೃಹ ಸಚಿವ ಪರಮೇಶ್ವರ್ ಕೂಡ ಸಂತಾಪ ಸೂಚಿಸಿದ್ದಾರೆ. ದುರದೃಷ್ಟಕರ, ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ IAS ಆಫೀಸರ್, ಅವರಿಗೆ ಆ ರೀತಿ ಆಗಬಾರ್ದಾಗಿತ್ತು. ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಾ ಇದ್ದಾರೆ ನಮ್ಮವರು. ಡ್ರೈವರ್ದು ಮಿಸ್ಟೇಕ್ ಇದೆಯಾ ಅಥವಾ ವೆಹಿಕಲ್ಸ್ದು ಏನಾದರೂ ಮಿಸ್ಟೇಕ್ ಇದೆಯಾ, ಅದು ಯಾವ ರೀತಿ ಆಗಿದೆ ಅನ್ನೋದನ್ನು ತನಿಖೆ ಮಾಡ್ತಿದ್ದಾರೆ. ಮಹಾಂತೇಶ್ ಬೀಳಗಿ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಹುಟ್ಟೂರು ರಾಮದುರ್ಗದಲ್ಲಿ ನೀರವ ಮೌನ ಆವರಿಸಿತ್ತು. ಹುಟ್ಟೂರಿಗೆ ಪಾರ್ಥಿವ ಶರೀರ ತರ್ತಿದ್ದಂತೆ ಪಂಚಗಟಿ ಮಠದಲ್ಲಿ ಅಂತಿಮ ದರ್ಶನಕ್ಕಿಡಲಾಯಿತು. ಈ ವೇಳೆ ಸೇರಿದ್ದ ನೂರಾರು ಮಂದಿ ಅಗಲಿದ ಚೇತನಕ್ಕೆ ನಮನ ಸಲ್ಲಿಸಿದ್ರು. ಗಂಡನ ಮೃತದೇಹ ನೋಡ್ತಾ ಇದ್ದಂತೆ ಪತ್ನಿ ಕಣ್ಣೀರ ಕಟ್ಟಿಗೆ ಒಡೆದೋಯಿತು. ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದವರು ಇವತ್ತು ಈ ಸ್ಥಿತಿಯಲ್ಲಿ ಮಲಗಿದ್ದನ್ನ ಕಂಡು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಸಂಜೆ ಹೊತ್ತಿಗೆ ನಗರದ ಹೊರವಲಯದಲ್ಲಿರೋ ತೋಟದ ಜಮೀನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ತಾಯಿಯ ಸಮಾಧಿ ಪಕ್ಕದಲ್ಲೇ ಮಗನ ಅಂತ್ಯಕ್ರಿಯೆಯನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನೆರವೇರಿಸಿದ್ರು. ಒಟ್ನಲ್ಲಿ ಬದುಕಿದಷ್ಟು ದಿನವೂ ನ್ಯಾಯ, ನೀತಿ, ಬಡವರ ಸೇವೆ ಅಂತಿದ್ದ ಜೀವ ಅರ್ಧ ದಾರಿಯಲ್ಲೇ ಪಯಣ ನಿಲ್ಲಿಸಿದೆ. ಅದೆಷ್ಟೋ ಬಡವರ ಪಾಲಿಗೆ ಆಶಾಕಿರಣವಾಗಿದ್ದ ದಕ್ಷ ಅಧಿಕಾರಿ ಇನ್ನಿಲ್ಲ ಅನ್ನೋದೇ ನೋವಿನ ಸಂಗತಿ. ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪೋಕ್ಸೋ ಕೇಸ್ನ ಸುಳಿಯಲ್ಲಿ ಸಿಲುಕಿದ್ದ ಮುರುಘಾ ಶ್ರೀಗೆ ದೊಡ್ಡ ಗೆಲುವು ಸಿಕ್ಕಿದೆ. ಶ್ರೀಗಳ ವಿರುದ್ಧ ಪ್ರಕರಣ ವಜಾಗೊಂಡಿದ್ದು ಮೊದಲ ಕೇಸ್ನಲ್ಲಿ ದೋಷಮುಕ್ತರಾಗಿದ್ದಾರೆ. ಮುರುಘಾ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಚಿತ್ರದುರ್ಗದ ಮುರುಘಾ ಮಠದ ಪೀಠಾಧಿಪತಿ. ವಿವಿಧ ಸೇವೆಗಳ ಮೂಲಕ ಅಸಂಖ್ಯಾತ ಭಕ್ತಗಣ ಹೊಂದಿದ್ದವರು. ಆದರೆ ಅವರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಅಸಂಖ್ಯಾತ ಭಕ್ತರಿಗೆ ದಿಗ್ಭ್ರಾಂತಿ ಮೂಡಿಸಿತ್ತು. ಆದ್ರೀಗ ಪ್ರಕರಣದಿಂದ ಶ್ರೀಗಳಿಗೆ ಮುಕ್ತಿ ಸಿಕ್ಕಿದೆ. ಮುರುಘಾ ಶ್ರೀಗೆ ಕೋರ್ಟ್ ಕ್ಲೀನ್ ಚಿಟ್. ಮೊದಲ ಪೋಕ್ಸೋ ಕೇಸ್ನಲ್ಲಿ ದೋಷಮುಕ್ತ. ಅಂದು 2022 ಆಗಸ್ಟ್ 26 ಮೈಸೂರಿನ ನಜರಾಬಾದ್ ಠಾಣೆಗೆ ಆಗಮಿಸಿದ್ದ ಬಸವರಾಜನ್ ದಂಪತಿ ಹಾಗೂ ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಬಾಲಕಿಯರು ಮುರುಘಾ ಸ್ವಾಮೀಜಿ, ಲೇಡಿ ವಾರ್ಡನ್ ರಶ್ಮಿ, ಬಸವಾದಿತ್ಯ, ಮ್ಯಾನೇಜರ್ ಪರಮಶಿವಯ್ಯ ಮತ್ತು ವಕೀಲ ಗಂಗಾಧರಯ್ಯ ವಿರುದ್ಧ ದೂರು ನೀಡಿದ್ರು. ದೂರು ಪಡೆದಿದ್ದ ಪೊಲೀಸರು A1 ಆಗಿ ಮುರುಘಾ ಶ್ರೀ, A2 ಆಗಿ ಲೇಡಿ ವಾರ್ಡನ್ ರಶ್ಮಿ, A3 ಬಸವಾದಿತ್ಯ ಜೊತೆಗೆ ಉಳಿದ ಆರೋಪಿಗಳನ್ನ ಇತರೆ ಆರೋಪಿಗಳನ್ನಾಗಿಸಿ FIR ದಾಖಲಿಸಿದ್ರು. ಬಳಿಕ ಪ್ರಕರಣವನ್ನ ಚಿತ್ರದುರ್ಗ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ತನಿಖೆ ಕೈಗೆತ್ತಿಕೊಂಡಿದ್ದ ಪೊಲೀಸರು ಸೆಪ್ಟೆಂಬರ್ 1ರಂದು ಶ್ರೀಗಳನ್ನ ಬಂಧಿಸಿದ್ರು. 14 ತಿಂಗಳ ಕಾಲ ಶ್ರೀಗಳು ಜೈಲಿನಲ್ಲೂ ಇದ್ರು. ವಿಚಾರಣೆ ಪೂರ್ಣಗೊಳಿಸಿದ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ನಂತರ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆಸಲಾಯಿತು. ಮುರುಘಾ ಶ್ರೀ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದಿಸಿದ್ರು. ವಾದ ಪ್ರತಿವಾದ, ವಿಚಾರಣೆ, ಸಾಕ್ಷ್ಯಗಳ ಪರಿಶೀಲನೆ ನಡೆಸಿದ ಕೋರ್ಟ್ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶರಣರು ಸೇರಿ ಎಲ್ಲ ಆರೋಪಿಗಳನ್ನ ದೋಷಮುಕ್ತಗೊಳಿಸಿದೆ. ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಪ್ರಕರಣದಿಂದ ಬಿಡುಗಡೆಗೊಳಿಸಿದೆ, ದೋಷಮುಕ್ತರಾಗಿದ್ದಾರೆ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಸಂವಿಧಾನದ ದಿನದ ಶುಭಾಶಯಗಳು. ಇವತ್ತು ನಾವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ. ಮಾತನಾಡುವಂಥ ಒಂದು ಇನ್ನು ಸಂದರ್ಭ ಕಡಿಮೆ ಇದೆ. ನೋ ಕಾಮೆಂಟ್ಸಿಗೆ ಏನು ಹೇಳೋದಿಲ್ಲ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ನಿರ್ಧಾರ. ಮತ್ತೊಂದು ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಆತಂಕ. ಮೊದಲ ಪ್ರಕರಣದಲ್ಲೇನೋ ಮುರುಘಾ ಶ್ರೀ ದೋಷಮುಕ್ತರಾಗಿದ್ದಾರೆ. ಆದರೆ ಪ್ರಕರಣದ ಕುರಿತು ಮೇಲ್ಮನವಿ ಸಲ್ಲಿಸಲು ಸರ್ಕಾರಿ ಪರ ವಕೀಲರು ನಿರ್ಧರಿಸಿದ್ದಾರೆ. ತೀರ್ಪು ಪ್ರತಿ ವಿಶ್ಲೇಷಣೆ ನಡೆಸಿ ಮೇಲ್ಮನವಿ ಸಲ್ಲಿಸುವ ನಿರ್ಧಾರ ಮಾಡಲಾಗಿದೆ. ಈ ದೋಷಮುಕ್ತಗೊಳಿಸಲಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರಲಿಕ್ಕೆ ಏನು ಕಾರಣ ಇದೆ ಅನ್ನೋದನ್ನ ಆದೇಶದ ಪ್ರತಿ ಸಿಕ್ಕದ ನಂತರ ಅಧ್ಯಯನ ಮಾಡಿದಾಗ ನಮ್ಗೆ ಗಮನಕ್ಕೆ ಬರುತ್ತೆ. ಯಾವ
ಆಧಾರದ ಮೇಲೆ ಈ ನಿರ್ದೋಷಿ ಅನ್ನೋ ತೀರ್ಪು ಬಂದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. 2 ಕೇಸಲ್ಲೂ ಕೂಡ ಇವತ್ತು ಬಿಡುಗಡೆ ಆಗಿದೆ, ಅಕ್ವಿಟ್ ಅಂತ ಆಗಿದೆ. ಯಾವ ಗ್ರೌಂಡ್ ಮೇಲೆ ಅಕ್ವಿಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೂ. ಇದ್ರ ಮೇಲೆ ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ ಸ್ಟೇಟ್ ಪರವಾಗಿ. ಅಲ್ಲ, ಅದು ಇನ್ನು ನಿರ್ಬಂಧ ಈ ಕೇಸಲ್ಲಿ ತೆರವಾಗಿದೆ ಅಂತಾನೆ ಅರ್ಥ, ಗೊತ್ತಾಯ್ತಾ? ಇನ್ನೊಂದು ಕೇಸಲ್ಲಿ ಅದು 2ನೇ ಪ್ರಕರಣದಲ್ಲಿ ಹೈಕೋರ್ಟ್ ಸ್ಟೇ ಇದೆ. ಅದು ಮೋಸ್ಟ್ಲಿ ನಾಳೆ ನಾಡಿದ್ದೇನೋ ಹೈಕೋರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾದ್ರು ಸ್ಟೇ ವೆಕೇಟ್ ಆಯ್ತು ಅಂದ್ರೆ 2ನೇ ಪ್ರಕರಣದಲ್ಲೂ ಕೂಡ ಅವ್ರಿಗೆ ಮತ್ತೆ ಶುರುವಾಗುತ್ತೆ ಪ್ರಕರಣ ಕೋರ್ಟ್ ಅಲ್ಲಿ. ಇನ್ನು ಮತ್ತೊಂದೆಡೆ 2ನೇ ಪೋಕ್ಸೋ ಪ್ರಕರಣದಲ್ಲಿ ಸದ್ಯ ಹೈಕೋರ್ಟ್ ತಡೆಯಾಜ್ಞೆ ಇದೆ. ಈ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಈವರೆಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಸಿಲ್ಲ. 2 ದಿನಗಳಲ್ಲಿ ಈ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಸದ್ಯಕ್ಕಂತೂ ಮೊದಲ ಪ್ರಕರಣದಲ್ಲಿ ಶ್ರೀಗಳಿಗೆ ರಿಲೀಫ್ ಸಿಕ್ಕಿದ್ದು ಅಸಂಖ್ಯಾತ ಭಕ್ತರು ಸಂತಸಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಯಾವಾಗ್ಲೂ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇದ್ದ. ಹಗಲು ರಾತ್ರಿ ಎಂದೇ ಎಣ್ಣೆ ಹೊಡಿತಾ ಇದ್ದ. ಆದ್ರೆ ಇತ್ತೀಚೆಗೆ ಎಣ್ಣೆ ಸಹವಾಸವನ್ನೇ ಬಿಡ್ತಿದ್ದಂತೆ ಇಡೀ ಊರಿಗೆ ಕೋಳಿ ಕೊಟ್ಟು ಭರ್ಜರಿ ಊಟ ಹಾಕ್ಸಿದ್ದಾನೆ. ಎಣ್ಣೆ ಕುಡಿಯೋದು ಬಿಟ್ಟ, ಊರಿಗೆ ಕೋಳಿ ಊಟ ಹಾಕಿಸಿದ. ಕುಡಿತದ ಚಟ ಬಿಟ್ಟಿದ್ದಕ್ಕೆ ಮನೆ ಮನೆಗೂ ಫ್ರೀ ಕೋಳಿ. ಶಿವ ಶಿವ, ಎಂತೆಂತ ಸುದ್ದಿ ಬರ್ತಾವೆ ನೋಡಿ. ಎಣ್ಣೆ ಕುಡಿಯೋದಕ್ಕೆ 10 ರೂಪಾಯಿ ಸಿಕ್ಕರೆ ಸಾಕು ಅಂತ ಕಾಡಿ ಬೇಡೋರಿದ್ದಾರೆ. ಒಂದೇ ಒಂದು 90 ಸಿಕ್ಕರೆ ಸಾಕು ಅಂತ ಕಂಡೋರನ್ನ ಬೇಡೋರಿದ್ದಾರೆ. ಯಾಕಂದ್ರೆ ಎಣ್ಣೆಯ ಮಹಿಮೆ ಅಂತದ್ದು. ಒಮ್ಮೆ ಕುಡಿತದ ದಾಸರಾದ್ರೆ ಮುಗಿದೇ ಹೋಯ್ತು. ಹೊತ್ತು ಗೊತ್ತಿಲ್ಲದೆ ಎಣ್ಣೆ ಇಳಿಸೋದಕ್ಕೆ ಶುರು ಮಾಡ್ತಾರೆ. ಮನೆ ಮಠವನ್ನೆಲ್ಲ ಮರೆತು ಎಣ್ಣೆ ನಶೆಯಲ್ಲಿ ತೇಲಾಡ್ತಾರೆ. ಈತ ಕೂಡ ಈ ಹಿಂದೆ ಇದ್ದಿದ್ದು ಹೀಗೆಯೇ. ಆದ್ರೀಗ 4 ಜನರಿಗೆ ಮಾದರಿಯಾಗುವಂತಹ ವ್ಯಕ್ತಿಯಾಗಿದ್ದಾನೆ. ಎಣ್ಣೆ ಕುಡಿಯೋದಿರ್ಲಿ, ಕಣ್ಣೆತ್ತಿಯೂ ನೋಡಲ್ಲ. ಎಣ್ಣೆ ಬಿಟ್ಟ ಖುಷಿಯಲ್ಲಿ ಇಡೀ ಊರಿಗೆ ಕೋಳಿ ಕೊಟ್ಟಿದ್ದಾರೆ. ಮನೆ ಮನೆಗೂ ಫಾರಂ ಕೋಳಿ ಹಂಚಿ ಕೋಳಿ ಊಟ ಹಾಕಿಸಿದ್ದಾರೆ. ಈತನ ಹೆಸರು ಕಿರಣ್ ಅಂತ. ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮದ ನಿವಾಸಿ. ಎಣ್ಣೆಯ ಚಟ ಮೈಗಟ್ಟಿಸಿಕೊಂಡಿದ್ದವ. ಹೊತ್ತು ಗೊತ್ತಿಲ್ಲದೆ ಎಣ್ಣೆ ಕುಡಿತಿದ್ದ. ಬೆಳಗ್ಗೆ ಯಾತ್ರೆ ಸಾಕು ಎಣ್ಣೆ ಅಂಗಡಿ ಮುಂದೆ ನಿಲ್ತಿದ್ದ. ಯಾವಾಗ್ಲೂ ಎಣ್ಣೆ ನಶೆಯಲ್ದೇ ತೇಲಾಡ್ತಿದ್ದಿದ್ರಿಂದ ಕುಟುಂಬವನ್ನೇ ಮರೆತು ಹೋಗಿದ್ದಂತೆ. ಆದ್ರೆ ಇತ್ತೀಚೆಗೆ ಎಣ್ಣೆ ಮೇಲೆ ಅಸಹ್ಯ ಶುರುವಾಗಿದೆ. ಮದ್ಯಪಾನ ಮಾಡೋದು ಮಹಾಪಾಪ ಅನ್ನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ತಾನೇ ಎಣ್ಣೆ ಕುಡಿಯೋದನ್ನ ಬಿಟ್ಟಿದ್ದಾರೆ. ಇಡೀ ಊರಲ್ಲಿ ಎಲ್ಲರ ಜೊತೆ ತಾನೊಬ್ಬನಾಗಿ ಬದುಕೋದಕ್ಕೆ ಶುರು ಮಾಡಿದ್ದಾರೆ. ಎಣ್ಣೆ ಹೊಡೆಯೋದನ್ನ ಬಿಟ್ಟ ಖುಷಿಯಲ್ಲಿ ಬಸರಾಳು ಗ್ರಾಮದ ಹಲವು ಬಡಾವಣೆಗಳಲ್ಲಿ ಕೋಳಿ ಹಂಚಿದ್ದಾರೆ. ತಾವೇ ಮನೆ ಮನೆಗೆ ಹೋಗಿ ಫಾರಂ ಕೋಳಿ ಹಂಚಿದ್ದಾರೆ. ಕಿರಣ್ ರಾಗಿ ನಡೆಗೆ ಇಡೀ ಊರೇ ಅಚ್ಚರಿ ವ್ಯಕ್ತಪಡಿಸುತ್ತಿದೆ. ಹುಡುಗನಿಂದ 15 ವರ್ಷದಿಂದ ಕುಡಿತಾ ಅಡಿಟ್ ಆಗಿದೆ. ಈಗ 2 ವರ್ಷದಿಂದ ಕುಡಿಯೋದನ್ನು ಬಿಟ್ಟು ನಾನು ಕುಡಿತಾ ಬಿಟ್ಟು ಇವತ್ತು ಸಂತೋಷವಾಗಿ ಈ ಬಸರಾಳಿನ ಜನಕ್ಕೆ ಹೋಳಿ ಹಾಗೂ ಸಿಹಿ ಈ ಮೂಲಕ ನಾನು ಬರ್ತಡೇ ಮಾಡಿಕೊಂಡು ನಾನು ಇವತ್ತು ಎಲ್ಲರೂ ಜನ ಮುಂದೆ ಆಶೀರ್ವಾದದಿಂದ ಇವತ್ತು ಬಸರಾಳಿಗೆ ಎಲ್ಲ ಸ್ನೇಹಿತರಿಗೆ ಚೆನ್ನಾಗಿದ್ದೀನಿ. ಕುಡಿತದ ಚಟ ಬಿಡಿಸೋದಕ್ಕೆ ಜನ ಇನ್ನಿಲ್ಲದ ಸರ್ಕಸ್ ಮಾಡ್ತಾರೆ. ಆದ್ರೆ ಗೀತ ತಾನೇ ಎಣ್ಣೆ ತ್ಯಜಿಸಿ ಊರಿಗೆ ಕೋಳಿ ಊಟ ಹಾಕಿಸಿದ್ದು ನಿಜಕ್ಕೂ ವಿಶೇಷವೇ ಬಿಡಿ. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ. ರಾಜ್ಯದ ಉದ್ದಗಲಕ್ಕೂ ಇವತ್ತು ಚಂಪಾಷಷ್ಠಿಯ ಸಂಭ್ರಮ ಜೋರಾಗಿತ್ತು. ಅದರಲ್ಲೂ ನಾಗ ಸನ್ನಿಧಿಯಾಗಿರುವಂತಹ ಕುಕ್ಕೆ ಮತ್ತು ಘಾಟಿ ಸುಬ್ರಹ್ಮಣ್ಯದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು 10 ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ಕುಕ್ಕೆ ಸನ್ನಿಧಿಯಲ್ಲಿ ಷಷ್ಠಿಯ ಸಂಭ್ರಮ ಸಡಗರ. ಘಾಟಿ ಸುಬ್ರಹ್ಮಣ್ಯದಲ್ಲೂ ವಿಶೇಷ ಪೂಜೆ ಪುನಸ್ಕಾರ. ಭೂಲೋಕದ ನಾಗ ಸನ್ನಿಧಿ ಅಂತಾನೆ ಕರೆಸಿಕೊಳ್ಳೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಕೈಲಾಸವೇ ಧರೆಗಿರುತ್ತಿತ್ತು. 3 ದಿನದಿಂದ ನಡೀತಿದ್ದ ಚಂಪಾಷಷ್ಠಿಗೆ ಪ್ರತಿನಿತ್ಯವೂ ಸಾವಿರಾರು ಜನ ಬಂದು ಹೋಗ್ತಿದ್ರು. ಇವತ್ತು ಕೊನೆಯ ದಿನ ಆಗಿದ್ರಿಂದ, ಅದರಲ್ಲೂ ಇವತ್ತೇ ಷಷ್ಠಿ ಇದ್ದಿದ್ರಿಂದ 10 ಪೂಜೆ ಪುನಸ್ಕಾರಗಳು ನಡೆದಿವೆ. ಮಾರ್ಗಶಿರ ಮಾಸದಲ್ಲಿ ಬರೋ ಚಂಪಾಷಷ್ಠಿಗೆ ತುಂಬಾನೇ ವಿಶೇಷವಿದೆ. 3 ದಿನಗಳ ಕಾಲ ನಾಗನ ಸನ್ನಿಧಿಯಲ್ಲಿ ನಾನಾ ರೀತಿಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ.
ಹೀಗಾಗಿಯೇ 3 ದಿನಗಳ ಕಾಲ ಭಕ್ತ ಸಾಗರ ಹರಿದು ಬರುವುದು. ಮೊದಲ ದಿನವಾದ ಚೌತಿಯಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಹೂವಿನ ರಥೋತ್ಸವ ನಡೆಯಿತು. 2ನೇ ದಿನ ಪಂಚಮಿಯಂದು ಪಂಚಮಿ ರಥೋತ್ಸವವನ್ನ ಅದ್ಧೂರಿಯಾಗಿ ನಡೆಸಲಾಯಿತು. ಇವತ್ತು ಷಷ್ಠಿ ಇದ್ದಿದ್ರಿಂದ ಬ್ರಹ್ಮ ರಥೋತ್ಸವ ನಡೆಸಲಾಯಿತು. ಮೊದಲು ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿ ಜೊತೆಗೆ ಶಿವ ಪಾರ್ವತಿಯರ ಉತ್ಸವ ಮೂರ್ತಿಗಳನ್ನು ಇಟ್ಟು ಬಲಿ ಸೇವೆ ನೆರವೇರಿಸಲಾಯಿತು. ನಂತರ ವೇದ ಘೋಷಗಳ ಜೊತೆಗೆ ಚಾಮರ ಬೀಸುತ್ತಾ ದೇವರ ಉತ್ಸವ ಸಾಗೋದಕ್ಕೆ ಶುರುವಾಯಿತು. ಬೆಳಗ್ಗೆ 7:29 ಸಲ್ಲುವ ವೃಶ್ಚಿಕ ಲಗ್ನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿರಾಜಮಾನನಾದ. ರಥೋತ್ಸವ ಶುರುವಾಗ್ತಿದ್ದಂತೆ ಭಕ್ತರೆಲ್ಲ ಎಳ್ಳು ಸಾಸಿವೆ ಎಸೆದು ಪುನೀತರಾದ್ರು. ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದು ಜನಸಂದಣಿ ಬಹಳ ದಟ್ಟವಾಗಿತ್ತು. ಆದರೂ ಸಹ ಯಾವುದೇ ತೊಂದರೆಗಳಾಗದೆ ಚಂಪಾಷಷ್ಠಿಯ ಇಂದಿನ ಬ್ರಹ್ಮರಥೋತ್ಸವವು ಯಾವುದೇ ಒಂದು ಕೂಡ ತೊಂದರೆಗಳಾಗದೆ ನಿರಾತಂಕವಾಗಿ ನಡೆದಿದೆ. ಎಲ್ಲ ಸುಬ್ರಹ್ಮಣ್ಯ ದೇವರ ಒಂದು ಮಹಿಮೆಗಳಲ್ಲಿ ಇಷ್ಟಪಡ್ತೇನೆ. ಲಕ್ಷಾಂತರ ಜನ ಬಂದರೂ ಕೂಡ ಭಕ್ತರೆಲ್ಲರೂ ಕೂಡ ಸಂಯಮದಿಂದ ವರ್ತಿಸಿ ಈ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಸುಬ್ರಹ್ಮಣ್ಯ ರಥೋತ್ಸವವನ್ನು ನಡೆಸಿದ್ದೇವೆ. ಘಾಟಿಯಲ್ಲೂ ನಾಗದೇವನಿಗೆ ನಮೋ ನಮಃ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲೂ ಚಂಪಾಷಷ್ಠಿ ಸಡಗರ ಜೋರಾಗಿತ್ತು. ದೇವಸ್ಥಾನದ ಪ್ರಾಂಗಣದಲ್ಲಿ ಬಗೆ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇವತ್ತು ವಿಶೇಷ ದಿನ ಆಗಿದ್ರಿಂದ ನಾಗನ ಕ್ಷೇತ್ರಕ್ಕೆ ಬಂದಿದ್ದ ಸಾವಿರಾರು ಭಕ್ತರು ಪೂಜೆ ಸಲ್ಲಿಸಿ ಹರಕೆ ಹೊತ್ತಿದ್ದಾರೆ. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಬಂದಿದ್ವಿ, ಅಷ್ಟೊಂದು ಚೆನ್ನಾಗಿ ಏನಿರ್ಲಿಲ್ಲ. ಈ ಷಷ್ಠಿಗೋಸ್ಕರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜನ ತುಂಬಾ ಜನ ಇದ್ದಾರೆ. ತುಂಬಾ ಕ್ಯೂ ಇದೆ. ಧರ್ಮ ದರ್ಶನಕ್ಕೆ ತುಂಬಾ ಜನ ಇದ್ದಾರೆ. ಇವತ್ತು ದರ್ಶನ ಮಾಡ್ಕೊಂಡ್ರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಖಂಡಿತವಾಗಿ ಬಂದು ದರ್ಶನ ಮಾಡ್ಕೊಂಡೋಗಿ ಎಲ್ಲರೂ. ಅಲಂಕಾರ ತುಂಬಾ ಚೆನ್ನಾಗಿದೆ. ಜನನು ತುಂಬಾ ಜನ ಸೇರಿದ್ದಾರೆ. ದರ್ಶನ ಚೆನ್ನಾಗಾಯ್ತು. ಯಾವತ್ತಿಗಿಂತ ಇವತ್ತು ಅಲಂಕಾರ ಚೆನ್ನಾಗಿರೋದ್ರಿಂದ ದೇವ್ರು ನೋಡೋದಕ್ಕೂ ಖುಷಿ ಆಯ್ತು. ನಾವು ಬಂದು ನಾಗರಿಕಲ್ಲೇ ಪೂಜೆ ಮಾಡಿ ತರಿ ಎರಿಯೋದು, ನಾಗರಿಕಟ್ಟಕ್ಕೆ ಪೂಜೆ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸ್ವಾಮಿದು. ಒಟ್ನಲ್ಲಿ ನಾಡಿನ ಉದ್ದಕ್ಕೂ ಭಕ್ತರು ಚಂಪಾಷಷ್ಠಿಯ ಸಂಭ್ರಮದಲ್ಲಿ ಮುಳುಗೆದ್ದಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಪುತ್ತೂರಿನಿಂದ ಅಜಿತ್ ಕುಮಾರ್ ಜೊತೆ ಮನುಕುಮಾರ್, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.